ಸದ್ಯದ ಬೈ ಎಲೆಕ್ಷನ್ ಅಪ್ಡೇಟ್ಸ್ ನ ಗಮನಿಸ್ತಾ ಇದ್ದೀರಿ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಸಮರ್ಥ ಶಾಮನೂರು ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ. ಶ್ರೀನಿವಾಸ್ ದಾಸ್ ಕರಿಯಪ್ಪ ಹಿನ್ನಡೆಯಲ್ಲಿದ್ದಾರೆ. ಮುನ್ನಡೆ 2000 ಮತಗಳ ಅಂತರದಿಂದ. ಮತ್ತೊಂದು ಕಡೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಸತತವಾಗಿ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ಉಮೇಶ್ ಮೇಟಿ, ವೀರಣ್ಣ ಚರಂತಿಮಠ್, ಬಿಜೆಪಿಯ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ಅವರಿಂದ ಸುಮಾರು 10,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಉಮೇಶ್ ಮೇಟಿ ಸಕ್ಸಸ್ ಆಗಿದ್ದಾರೆ. ಅಲ್ಲಿಗೆ ಕರ್ನಾಟಕದಲ್ಲಿ ನಡೀತಾ ಇರುವಂತಹ 2 ಬೈ ಎಲೆಕ್ಷನ್ ಅಖಾಡದಲ್ಲೂ ಕೂಡ ಸದ್ಯಕ್ಕೆ ಕಾಂಗ್ರೆಸ್ನ ಅಭ್ಯರ್ಥಿಗಳ ಮುನ್ನಡೆ ಕಾಣಿಸ್ತಾ ಇದೆ. ಬಟ್ ದಾವಣಗೆರೆ ದಕ್ಷಿಣ ಹೀಗೆ ಬರುತ್ತೆ ರಿಸಲ್ಟ್ ಅಂತ ಹೇಳಿ ಈಗ ಸದ್ಯಕ್ಕೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ 8ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಗಿರೋದು. ಒಟ್ಟು 21 ಸುತ್ತುಗಳಿದ್ದಾವೆ. ಅಂತರ ಬಹಳ ಕಡಿಮೆ ಇದೆ. 2000 ಮತಗಳ ಅಂತರದಿಂದ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ ಸಮರ್ಥ ಶಾಮನೂರು. ಸಮರ್ಥ ಶಾಮನೂರು ಅವರ ನಿವಾಸದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಒಂದು ಆತಂಕ ಮನೆ ಮಾಡಿತ್ತು. ಈಗಲೂ ಆ ಆತಂಕ ಕಂಪ್ಲೀಟ್ ಆಗಿ ದೂರ ಆಗಿದೆ ಅಂತಲ್ಲ. 8ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯ. ಸಮರ್ಥ ಶಾಮನೂರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಇವತ್ತು ದುಗ್ಗಮ್ಮನ ದೇವಸ್ಥಾನಕ್ಕೆ ಅವರು ಹೋಗಿ ಬಂದಿದ್ದಾರೆ. ದೇವರಿಗೆ ಪ್ರಾರ್ಥನೆ ಮಾಡಿ ಬಂದಿದ್ದಾರೆ. ಆ ದೃಶ್ಯಗಳನ್ನ ಹೋಗಿ ವಾಪಸ್ ಮನೆಗೆ ಮರಳಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಬಾಗಲಕೋಟೆಯಲ್ಲಿ ನಿರಂತರವಾಗಿ ಲೀಡ್ನಲ್ಲಿದೆ ಕಾಂಗ್ರೆಸ್. 23 ಸುತ್ತುಗಳ ಪೈಕಿ 12 ಸುತ್ತುಗಳ ಮತ ಎಣಿಕೆ ಕಾರ್ಯ ಪೂರ್ಣ ಆಗಿದೆ. 10,534 ಮತಗಳ ಅಂತರದಿಂದ ಮುನ್ನಡೆಯನ್ನ ಕಾಂಗ್ರೆಸ್ ಅಭ್ಯರ್ಥಿ ಕಾಯ್ದುಕೊಂಡಿದ್ದಾರೆ. ಕಾಂಗ್ರೆಸ್ನ ಉಮೇಶ್ ಮೇಟಿ ಅವರಿಗೆ ಲಭ್ಯವಾಗಿರುವಂತಹ ಮತಗಳು 50,432. ಬಿಜೆಪಿಯ ವೀರಣ್ಣ ಚರಂತಿಮಠ ಅವರಿಗೆ ಲಭ್ಯವಾಗಿರುವಂತಹ ಮತಗಳು 39,898. ಸುಮಾರು 10,543 ಮತಗಳ ಅಂತರದಿಂದ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ಉಮೇಶ್ ಮೇಟಿ. ಮತ್ತೊಂದು ಕಡೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ 7ನೇ ಸುತ್ತಿನ ಮತ ಎಣಿಕೆಯಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿತ್ತು 7ನೇ ಸುತ್ತಿನ ಮತ ಎಣಿಕೆಯವರೆಗೂ ಕೂಡ. ಆದರೆ 8ನೇ ಸುತ್ತಿನ ಮತ ಎಣಿಕೆಯಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದೆ. ಮುಸ್ಲಿಂ ಬಾಹುಳ್ಯದ ಮತಗಟ್ಟೆಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸುವಲ್ಲಿ ಸಕ್ಸಸ್ ಆಗಿದೆ. ಮುಸ್ತಫಾನಗರ, ಭಾಷಾನಗರದ ಅಲ್ಲಿನ ಮತಗಟ್ಟೆಗಳ ಆ ಇವಿಎಂ ಮಷಿನ್ಗಳ ಈಗ ಕೌಂಟಿಂಗ್ ಆಗ್ತಾ ಇದೆ. ಅಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಸಮರ್ಥ ಶಾಮನೂರು ಸಕ್ಸಸ್ ಆಗಿದ್ದಾರೆ. ಇನ್ನೂ ಕೂಡ ನಡೀತಾ ಇದೆ 8ನೇ ಸುತ್ತಿನ ಮತ ಎಣಿಕೆ ಕಾರ್ಯ ಅನ್ನುವಂತ ಮಾಹಿತಿ. ಸುಮಾರು 1,000 ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಸಮರ್ಥ ಶಾಮನೂರು ಅನ್ನೋದು ಲೇಟೆಸ್ಟ್ ಅಪ್ಡೇಟ್ ಲಭ್ಯವಾಗ್ತಾ ಇರೋದು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಡಿಪಿಐನ ಅಭ್ಯರ್ಥಿಯಾಗಿರುವಂತಹ ಅಫ್ಜಲ್ ಕೊಡ್ಲಿಪೇಟೆ ಅವರು ಪಡಿತಾ ಇರುವಂತಹ ಮತಗಳು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. 5,384 ಮತಗಳನ್ನ ಪಡ್ಕೊಂಡಿದ್ದಾರೆ. 7 ಸುತ್ತಿನ ಮತ ಎಣಿಕೆಯ ಮುಕ್ತಾಯದ ಹಂತದಲ್ಲಿ ಅವರು ಪಡ್ಕೊಂಡಿರುವಂತಹ ಮತಗಳು 5,384 ಮತಗಳು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಾನಾಗ್ಲೇ ಉಲ್ಲೇಖ ಮಾಡಿದೆ, ಈ ಹಿಂದೆಯೂ ಕೂಡ ಮುಸ್ಲಿಂ ಅಭ್ಯರ್ಥಿಗಳು ಕಂಟೆಸ್ಟ್ ಮಾಡ್ತಾ ಇದ್ರು. ಸುಮಾರು 8 ಜನ ಇರ್ತಾ ಇದ್ರು, 10 ಜನ ಇರ್ತಾ ಇದ್ರು, 12 ಜನ ಇರ್ತಾ ಇದ್ರು. ಅದು ಮುಸ್ಲಿಂ ಬಾಹುಳ್ಯದ ಕ್ಷೇತ್ರ ಆಗಿದ್ರೂ ಕೂಡ 70,000ಕ್ಕೂ ಅಧಿಕ ಮುಸ್ಲಿಮರು ಅಲ್ಲಿ ಇದ್ರೂ ಕೂಡ ಅವರು ಕಾಂಗ್ರೆಸ್ನ ಜೊತೆಗೆ ಕನ್ಸಾಲಿಡೇಟ್ ಆಗ್ತಾ ಇದ್ರು, ಕಾಂಗ್ರೆಸ್ನ ಅಭ್ಯರ್ಥಿಗೆ ಮತ ಹಾಕ್ತಾ ಇದ್ರು. ಶಾಮನೂರು ಶಿವಶಂಕರಪ್ಪ ಅವರಿಗೆ ಯುನಾನಿಮಸ್ಲಿ ಅವರ ಓಟ್ ಬಂದು ಬೀಳ್ತಾ ಇತ್ತು. ಹಾಗಾಗಿ ಯಾವುದೇ ಮುಸ್ಲಿಂ ಅಭ್ಯರ್ಥಿ ಇದುವರೆಗೆ ದಾವಣಗೆರೆ ದಕ್ಷಿಣದಲ್ಲಿ ಪಕ್ಷೇತರವಾಗಿ ನಿಂತಾಗ ಅಥವಾ ಯಾವುದೋ ಸಣ್ಣ ಪುಟ್ಟ ಪಾರ್ಟಿಗಳಿಂದ ನಿಂತಹ ಟೈಮ್ನಲ್ಲಿ 1,500ಕ್ಕಿಂತ ಹೆಚ್ಚಿನ ಮತಗಳನ್ನ ಪಡೆದಂತ ಉದಾಹರಣೆ ಇಲ್ಲ. ಒಂದು ಬಾರಿ ಜೆಡಿಎಸ್ನಿಂದ ಸ್ಪರ್ಧೆ ಮಾಡಿರ್ತಾರೆ ಮುಸ್ಲಿಂ ಅಭ್ಯರ್ಥಿ, ಅವರು 26,000ವರೆಗೂ ಮತಗಳನ್ನ ಪಡೆಯುವಲ್ಲಿ ಸಕ್ಸಸ್ ಆಗಿರ್ತಾರೆ. ಅವರೇ 2ನೇ ಪ್ಲೇಸ್ ನಲ್ಲಿ ಇರ್ತಾರೆ ಆ ಸಂದರ್ಭದಲ್ಲಿ. ಆದ್ರೆ ಈ ಬಾರಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಎಸ್ಡಿಪಿಐನ ಅಭ್ಯರ್ಥಿ ಅಫ್ಜರ್ ಅವರು ಪಡಿತಾ ಇರುವಂತಹ ಮತಗಳು, ಅಫ್ಜರ್ ಕೊಡ್ಲಿಪೇಟೆ 5,384 ಮತಗಳನ್ನ ಎಸ್ಡಿಪಿಐನ ಅಭ್ಯರ್ಥಿ ಅಫ್ಜರ್ ಕೊಡ್ಲಿಪೇಟೆ ಪಡ್ಕೊಂಡಿದ್ದಾರೆ. ಅಂದ್ರೆ 3ನೇ ಸ್ಥಾನದಲ್ಲಿರೋದವರೇ.
ಮತಗಳು ಹಾಗಾದ್ರೆ ಡಿವೈಡ್ ಆಗಿದೆಯಾ? ಅಲ್ಪಸಂಖ್ಯಾತ ಮತಗಳು ಅದಕ್ಕೆ ಪೂರಕವಾಗಿ ಅವರ ರಿಸಲ್ಟ್ ಕಾಣಿಸ್ತಾ ಇದೆ. ಪ್ರತಿ ಬಾರಿ ಕಂಪ್ಲೀಟ್ ಮುಸ್ಲಿಂ ಮತಗಳು ಕಾಂಗ್ರೆಸ್ನ ಜೊತೆಗೆ ಅದು ಸೇರ್ಕೊಂಡ್ಬಿಡ್ತಾ ಇತ್ತು. ಆದ್ರೆ ಈ ಬಾರಿ ಸ್ವಲ್ಪ ಸ್ಪ್ಲಿಟ್ ಆಗಿರೋ ರೀತಿ ಕಾಣಿಸ್ತಾ ಇದೆ. ಇನ್ನು ಬಾಗಲಕೋಟೆಯಲ್ಲಿ 13ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಗಿದೆ. 10,321 ಮತಗಳ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಉಮೇಶ್ ಮೇಟಿ. ವೀರಣ್ಣ ಚರಂತಿಮಠ ಅವರಿಂದ ಉಮೇಶ್ ಮೇಟಿ ಅವರು 53,849 ಮತಗಳನ್ನ ಪಡೆದರೆ ವೀರಣ್ಣ ಚರಂತಿಮಠ ಅವರು 43,528 ಮತಗಳನ್ನ ಪಡ್ಕೊಂಡಿದ್ದಾರೆ. ಅಂತರ 10,321. ಕಾಂಗ್ರೆಸ್ ಬಂತು, ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ, ಉಮೇಶ್ ಮೇಟಿ ಅವರಿಗೆ, ಉಮೇಶ್ ಮೇಟಿ ಅವರಿಗೆ ಬಂತಪ್ಪ ಬಂತು, ಕಾಂಗ್ರೆಸ್ ಬಂತು, ಬಂತಪ್ಪ ಬಂತು. ಬಾಗಲಕೋಟೆಯ ನೇರ ದೃಶ್ಯಗಳನ್ನ ಗಮನಿಸಿದ್ವಿ. ಬಾಗಲಕೋಟೆಯಲ್ಲಿ ಆಲ್ರೆಡಿ ಕಾಂಗ್ರೆಸ್ನ ಕಾರ್ಯಕರ್ತರಿಂದ ಸಂಭ್ರಮಾಚರಣೆ ಆರಂಭ ಆಗಿದೆ. 14ನೇ ಸುತ್ತಿನ ಮತ ಎಣಿಕೆ ಬಾಗಲಕೋಟೆಯಲ್ಲಿ ಆರಂಭ ಆಗಿರುವುದು. ಅಂತರ 10,321 ಇದೆ. ಹಾಗಾಗಿ ಗೆಲುವು ಖಂಡಿತ ಕಾಂಗ್ರೆಸ್ನದ್ದು ಅನ್ನೋದು ಕಾಂಗ್ರೆಸ್ ಕಾರ್ಯಕರ್ತರ ವಿಶ್ವಾಸ. ಹೀಗಾಗಿ ಈಗಾಗಲೇ ಸಂಭ್ರಮಾಚರಣೆ ಬಾಗಲಕೋಟೆಯಲ್ಲಿ ಆರಂಭ ಆಗಿದೆ. ಮತ್ತೊಂದು ಕಡೆ ದಾವಣಗೆರೆ ದಕ್ಷಿಣದಲ್ಲಿ ಬಹಳ ಕ್ಲೋಸ್ ಫೈಟ್ ಬಿಜೆಪಿ ಹಾಗೆಯೇ ಕಾಂಗ್ರೆಸ್ನ ಮಧ್ಯೆ. 7 ಸುತ್ತುಗಳ ತನಕ ಬಿಜೆಪಿ ಅಭ್ಯರ್ಥಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದು, ಆದರೆ 8ನೇ ಸುತ್ತಿನಲ್ಲಿ ಬೌನ್ಸ್ ಬ್ಯಾಕ್ ಮಾಡಿದ್ದಾರೆ ಸಮರ್ಥ ಶಾಮನೂರು. ಸುಮಾರು 1000 ಮತಗಳ ಅಂತರದಿಂದ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.